ನಾನು ಫ್ಲೈಟ್ ಕರೆಕ್ಟ್ ಬಂದು ಕೂತ್ಕೊಂಡೆ. ರನ್ವೇಗೆ ಬರಕ್ಕೆ 1 ಅವರ್ ತಗೊಂತು ಫ್ಲೈಟ್. ಕಾಶಪ್ಪ ಅವರು ತಾನೇ ಮಾತಾಡಿದ್ದಾರೆ ತಮ್ಮನ್ನು ಉದ್ದೇಶಿಸಿ. ಕೂಬಾ ಅವರು ನಮ್ಮ ಅಭ್ಯರ್ಥಿ ಮಲ್ಕಾಪುರ, ಮತ್ತೆ ಉಳಿದವರೆಲ್ಲರ ಹೆಸರು ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಮತ್ತೆ 12 ಈಗ ಬಂದಿದ್ದೀನಿ, ಅಲ್ಲಿಂದ ಟ್ರಾವೆಲ್ ಮಾಡಿ ಬಂದಿದ್ದೀನಿ. ಮತ್ತೆ ಟ್ರಾವೆಲ್ ಹೈದರಾಬಾದ್ಗೆ ಹೋಗ್ಬೇಕು. ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀನಿ. ನಾನು ಬಂಡಪ್ಪ ಅವರು ನಾವು ಕೂತ್ ಮಾತಾಡಿದ್ರಿ ಇವತ್ತು. ನಾಳೆ ಕೂಬಾ ಅವ್ರದ್ದು ಬೇರೆ ಬೇರೆ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಇವತ್ತೇ ಮಾಡಬೇಕು ಅಂತ. ಬೆಳಗ್ಗೆ ಸುಮಲತಾ ಅವರು, ಅಂಬರೀಷ್ ಅವರ ಪತ್ನಿಯವರು ಬಿಜೆಪಿ ಆಫೀಸ್ಗೆ ಬಂದಿದ್ರು. ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ರು. ಅದು ಕೂಡ ಇವತ್ತು ನಮಗೆ ಮಂಡ್ಯ ಕುಮಾರಸ್ವಾಮಿ ಅವರಿಗೆಲ್ಲ ಅಂತಕ್ಕೆ ಮೈಸೂರಲ್ಲಿ ಬಹಳ ಸಹಾಯ ಆಗ್ತದೆ, ಮೈಸೂರು ಮತ್ತು ಮಂಡ್ಯ. ಆ ಕಾರ್ಯಕ್ರಮ ನಾನು ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಫ್ಲೈಟ್ ಬಂದು ಇದಕ್ಕೆ ಬಂದಿದ್ದೀನಿ. ಟ್ರಾವೆಲ್ ಮಾಡಿ ಮತ್ತೆ ಈಗ ಟ್ರಾವೆಲ್ ಮಾಡಬೇಕು. ತಿಂಡಿನೂ ಏನಾನ ಕೊಟ್ಬಿಟ್ರೆ ಅದನ್ನು ತಗೊಂಡು ಹಂಗೆ ಕಾರಲ್ಲೇ ತಿನ್ಕೊಂಡು ಹೋಗ್ತೀನಿ. ನಾನು ಡ್ರೈವರ್ಗೆ ಹೇಳಿದ್ದೀನಿ ನಿದ್ದೆ ಮಾಡಪ್ಪ ಒಂದ್ ಸ್ವಲ್ಪ ಅಂತೇಳಿ. ನಮ್ಮೆಲ್ಲರ ದೃಷ್ಟಿ ಇರ್ತಕ್ಕಂಥದ್ದು ಈ ಚುನಾವಣೆ ನಮ್ಗೆ ಸವಾಲು. ಕಾಂಗ್ರೆಸ್ ಅವರು ನಮಗೆ ಅವಹೇಳನ ಅಂದ್ರೆ ಕುಯುಕ್ತಿ ಅನ್ನೋದಕ್ಕೆ ಏನಂತಾರೆ ಇಲ್ಲಿ ಅಂದ್ರೆ ಹಿಂಡ್ರು ಮಾಡೋದಕ್ಕೆ, ಕಿರಿಕ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಏನಪ್ಪ ಬಿಜೆಪಿಯವರು ಜೆಡಿಎಸ್ ಒಂದಾಗಿ ಏನ್ ಮಾಡ್ಬಿಟ್ರು ಇವರು? ಎಷ್ಟು ವೋಟ್ ತಗೊಂಡ್ರು? ಬೀದರಲ್ಲಿ ಎಷ್ಟು ವೋಟ್ ಬಂತು ಇವ್ರಿಗೆ? ಕಳೆದ ಬಾರಿ ಕೂಬಾ ಅವರು 1,25,000 ಲೀಡರ್ ಗೆದ್ದಿದ್ರು. ಜೆಡಿಎಸ್ಗೂ ಕೂಡ ಅಷ್ಟೇ ವೋಟ್ ಬಂದಿತ್ತು. ಈಗ ಅದು 2 ಸೇರಿದ್ರೆ 2.5 ಲಕ್ಷ ವೋಟ್ ಎಕ್ಸ್ಟ್ರಾ ಆಗ್ತದೆ. ಕರೆಕ್ಟಾ? ಅದಾಗಿಲ್ಲ ಅಂದ್ರೆ ಅವರು ಕಿಂಡಲ್ ಅಂತಾನೆ ಅಂತಾರೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಬಂಡಪ್ಪ ಅವ್ರು ಹೇಳಿದ್ರು, ನೀವ್ ಯಾವ್ದು ಗೆಲ್ತೀರಾ ಹೇಳಿ ಅಂತ. ಕಳೆದ ಬಾರಿ ಅವ್ರು ಒಂದೇ ಒಂದು ಗೆದ್ದಿದ್ರು, ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಒಂದೇ ಗೆದ್ದಿದ್ದು ಕರ್ನಾಟಕದಲ್ಲಿ. ಅವರು ಇನ್ನೊಂದು ರೇವಣ್ಣ ಅವ್ರ ಮಗ ಗೆದ್ದಿದ್ದು, ಅದು ಬಿಡಿ. ಅದು ನಾವು ಅಲಯನ್ಸ್ ಇರೋದ್ರಿಂದ ಅದು ನಮ್ದು ಆಯ್ತು. ಅಲ್ಲಿಗೆ 28ರಲ್ಲಿ 27 ನಾವು ಗೆದ್ದಿದ್ರಿ. ಎಷ್ಟು? 28ರಲ್ಲಿ 27 ಗೆದ್ದಿದ್ರಿ ನಾವು. ಈಗ ಅದು ಒಂದೇ ಒಂದು ಗೆದ್ದಿದ್ದು. ಈಗ ನೀವೇ ನಾನೇನು ಹೇಳೋದು ಬೇಡ. ಈಗ ನೀವೇ ದಿನ ನೋಡ್ತಾ ಇದ್ದೀರಾ, ಅಲ್ಲಿ ಯಾರನ್ನ ಬೆಡ್ ಕಟ್ಟಕ್ ರೆಡಿ ಇದಾರ? ಯಾರು ಕಟ್ಟಕ್ ರೆಡಿ ಇಲ್ಲ, ಕಟ್ತಾನೂ ಇಲ್ಲ ಯಾರು. ಯಾಕಂದ್ರೆ ನಾರ್ಮಲ್ ಎಲ್ಲ ಬೆಟ್ಟಿಂಗ್ಸ್ಗಳು ಮಾಡ್ತಾರೆ, ತಪ್ಪದು. ಅದು ನಡೀತಾವಲ್ಲ, ಅಲ್ಲ ಯಾರು ಇಲ್ಲ. ಎಲ್ಲರೂ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ 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 ಹಿಂಗೆ ಹೇಳ್ತಾ ಇದ್ದಾರೆ. ಯಾರನ ಆಗ್ಲಿ, ಇಲ್ಲಿ ಮೀಡಿಯಾದವರು ಇದ್ದಾರೆ, ನನ್ನ ಸ್ನೇಹಿತರು ಇಲ್ಲಿ ಯಾರನ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಬಗ್ಗೆ ಇವಾಗ ನನ್ನ ಬಗ್ಗೆ ಮೈನಸ್ ಹೇಳ್ಬೋದು, ನೀವು ಇವ್ರ ಬಗ್ಗೆ ಮೈನಸ್ ಹೇಳ್ಬೋದು. ಅವ್ರ ಹಂಗೇರಿ, ಇವ್ರ ಹಿಂಗೇರಿ, ನಾನು ಸರಿ ಇಲ್ಲ ಅಶೋಕ್ ಹೇಳ್ಬೋದು. ಡಾಕ್ಟರ್ ಮಂಜುನಾಥ್ ಬಗ್ಗೆ ಒಂದೇ ಒಂದು ಯಾರಾದ್ರೂ ಅವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ, ಅವ್ರಿಗೆ ಮಾನ ಮರ್ಯಾದೆ ಏನಾನೈತ್ರೆ ಒಂದೇ ಒಂದು ಅವ್ರ ಮೇಲೆ ಏನಾನ ಅಪಾದನೆ ತೋರಿಸಿ. ಅವ್ರು ಒಂದೇ ಒಂದು. ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟೊಂದು ಆಸ್ಪತ್ರೆಗಳು ಮಾಡಿದ್ದಾರೆ ಹೃದಯಕ್ಕೆ ಸಂಬಂಧಪಟ್ಟಂತೆ. ಎಷ್ಟೊಂದು ಮೊದಲು ಒಂದೇ ಜಯದೇವ, ಒಂದೇ ಒಂದು ಬೆಂಗಳೂರಲ್ಲಿ ಚಿಕ್ಕದಾಗಿತ್ತು. ಇವತ್ತು 1000 ಜನಕ್ಕೆ ಆಸ್ಪತ್ರೆಯಲ್ಲಿ 100,000 ಬೆಡ್ಗಳನ್ನು ಮಾಡಿದ್ದಾರೆ. ಮೈಸೂರಲ್ಲಿ ಮಾಡಿದ್ದಾರೆ, ಇದರಲ್ಲಿ ಹುಬ್ಳಿಯಲ್ಲಿ ಮಾಡಿದ್ದಾರೆ, ಕಲಬುರಗಿಯಲ್ಲಿ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಯಾರಾದ್ರೂ ಅವ್ರ ಬಗ್ಗೆ ನೋಡಿದ್ರೆ ಟಿವಿಯಲ್ಲಿ ಆಗಲಿ ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಕಾಮೆಂಟ್ ಮಾಡಕ್ಕಾಗ್ಲೇ ಇಲ್ಲ. ಡಿ ಕೆ ಸುರೇಶ್ ಬಗ್ಗೆ 100 ಕಾಮೆಂಟ್ ಜನಗಳೇ ಮಾಡ್ತಾ ಇದ್ದಾರೆ. ರೌಡಿ ಅವರು, ಹಂಗೆ ಇದು ಹಂಗೆ ಕೆಲಸ ಮಾಡಲ್ಲ, ಹೊರಟಾಗಿ ನಡ್ಕೊಂತಾರೆ. ಪಾರ್ಲಿಮೆಂಟ್ ಅಲ್ಲಿ ಒಂದಿನ ಇತ್ತು, ಏನಪ್ಪ ಒಂದಿನ ಮಾತಾಡಿಲ್ಲ ಪಾರ್ಲಿಮೆಂಟ್. ದೇಶ ಹೊಡಿಬೇಕು ಅನ್ನೋರು ಯಾರು? ಬ್ರದರ್ಸು ದೇಶವನ್ನ ಹೊಡಿಬೇಕು ಅಂತ ಹೇಳ್ತಾರೆ. ಅಂತವ್ರಿಗೆ ವೋಟ್ ಹಾಕ್ತಾರೆ ಯಾರಾದ್ರೂ? ನಾವೆಲ್ಲ ದೇಶ ಭಾರತ ಮಾತೆ ಮಕ್ಕಳು ಅಂತ ಹೇಳ್ತೀವಿ ನಾವು.
ಅಂತ ದೇಶವನ್ನ ಹೊಡಿಬೇಕು ಅಂದವ್ರಿಗೆ ಅಲ್ಲಿನ ಜನ ಆಗ್ಲೇ ತೀರ್ಮಾನ ಮಾಡ್ಬಿಟ್ಟವ್ರು. ಬೆಂಗಳೂರು ಗ್ರಾಮಾಂತರ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಗೆಲ್ಲುವಂತದ್ದು ಶತಸಿದ್ಧ ಅನ್ನೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದು ಹಾಗೆ ನೋಡಿ, ಅದನ್ನ ಹಾಗೆ ಸರಿ. ಸುಮಲತಾ ಅವ್ರು ಹೆಂಗೆ ಗೆದ್ದರು ಮಂಡ್ಯದಲ್ಲಿ, ಒಂದು ಅಲೆ ಕ್ರಿಯೇಟ್ ಆಯ್ತು. ಸೇಮ್ ಅದೇ ತರನೇ ಇಲ್ಲೂ ಹಂಗೆ ಆಗುತ್ತೆ. ಇದ್ದಿದ್ದು ಒಂದೇ ಸೀಟು. ಯಾಕೆ ಹೇಳಿದೆ ಅದು ಒಂದೇ ಅಂತ ಹೇಳಿದ್ರೆ ಅದು ಒಂದೇ ಸೀಟ್ ಇದ್ದಿದ್ದು. ಅದು ಕಷ್ಟ ಈಗ ಕಾಂಗ್ರೆಸ್ ಅವ್ರಿಗೆ. ಇವತ್ತು ನರೇಂದ್ರ ಮೋದಿ ಅವರ ಮೇಲೆ ಯಾವುದೇ ರೀತಿಯ ಆಪಾದನೆಗಳಿಲ್ಲ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಸ್ಕ್ಯಾಂಡಲ್ಗಳ ಮೇಲೆ ಸ್ಕ್ಯಾಂಡಲ್ಗಳೆಲ್ಲ, 2G 3G, ಕಲ್ಲಿದ್ದಲು, ಹೆಲಿಕಾಪ್ಟರ್, ಏನೇನು ಹಗರಣ ಆಯ್ತು ಎಲ್ಲ ಹಗರಣಗಳು ಆ ಸಂದರ್ಭದಲ್ಲಿ ಆಯ್ತು. ನರೇಂದ್ರ ಮೋದಿ ಅವರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಕಳೆದ 10 ವರ್ಷದಲ್ಲಿ ಒಂದು ದಿನ ಲೀವ್ ತಗೊಂಡಿಲ್ಲ. ಒಂದಿನ ಲೀವ್ ಯಾವ್ದಾನ ನೋಡಿ. ಅವ್ರ ತಾಯಿ ಸತ್ತ ಒಂದೇ ಒಂದು ಗಂಟೆ ಅಲ್ಲಿ ಹೋಗಿ ಅವ್ರೇನೋ ಕಾರ್ಯ ಮುಗಿಸ್ಬೇಕು ಬಂದು ತಿರುಗಿ ಜನಗಳ ಕೆಲಸವನ್ನ ಮಾಡಿದ್ರು. ಅದೇ ರಾಹುಲ್ ಗಾಂಧಿ ಗೊತ್ತೇ ಆಗಲ್ಲ ಯಾವ ಫ್ಲಾಟಿಗೆ ಯಾವ ದೇಶ ಕೊಡೋ ತರ ಗೊತ್ತಿಲ್ಲ. ಹುಡುಕಾಡ್ತಾರೆ ಕಾಂಗ್ರೆಸ್ ಅವರು. ಏನು ಅಂದ್ರೆ ಹುಡುಕು ಸರ್ಚ್ ಅಂತಾರೆ ಅವ್ರನ್ನ. ಎಲ್ಲೋಡ ಹುಡ್ತಾರ ಗೊತ್ತಾಗಿದ್ದಾರೆ. 15 ದಿನ ಆಮೇಲೆ ತಿರುಗಿ ವಾಪಸ್ ಇಂಡಿಯಾಗೆ ಬರ್ತಾರ ಅವ್ರು. ವ್ಯತ್ಯಾಸ ನೋಡಿ. ಈ ತರದ ಒಂದು ಕಾಂಗ್ರೆಸ್ ಇವತ್ತು ಅವಶ್ಯಕತೆ ಇಲ್ಲ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ. ಜನ ಮಾತಾಡ್ತಾರೆ, ಇಲ್ಲಪ್ಪ ದೇಶಕ್ಕೆ ಅಂದ್ರೆ ಮೋದಿನೇ ಬೇಕು, ಈ ಕಾಂಗ್ರೆಸ್ ಬೇಡ ಅಂತ ಹೇಳ್ತಾರೆ. ಆದ್ರೆ ನಾವು ಅದನ್ನ ಈಗ JDS ಮತ್ತು ಬಿಜೆಪಿ ಈ ಸಮನ್ವಯ ಸಭೆ ಆಗಿರೋದು ಯಾಕೆ ಅಂತ ಹೇಳಿ ನಾನು ಯಾಕೆ ಬಂದಿದ್ದೀನಿ ಅಲ್ಲಿಂದ. ನಾನೇನ್ ಬರೋ ಅವಶ್ಯಕತೆ ಇತ್ತು? ಒಟ್ಟಿಗೆ ಸೇರ್ಬೇಕು. ಒಟ್ಟಿಗೆ ಸೇರಿದಾಗ ಜನಕ್ಕೂ ಮೆಸೇಜ್ ಹೋಗ್ಬೇಕು, ನಮ್ಮ ಕಾರ್ಯಕರ್ತರಿಗೂ ಮೆಸೇಜ್ ಹೋಗ್ಬೇಕು, ಮುಖಂಡರಿಗೂ ಮೆಸೇಜ್ ಹೋಗ್ಬೇಕು. ಈಗಾಗಲೇ ಅಮಿತ್ ಶಾ ಅವರು ಹೇಳಿದ್ದಾರೆ, ಅದೆಲ್ಲ ತಾಲೂಕು ಮಟ್ಟದಲ್ಲೂ ಹೋಗ್ಬೇಕು, ಹೋಬಳಿ ಮಟ್ಟದಲ್ಲೂ ಕೂಡ ಹೊಂದಾಣಿಕೆ ಆಗ್ಬೇಕು. ಒಂಥರ ಆಲೋಚನೆ ತರ ಇರ್ಬೇಕು. ಸರಿ ಆಗಿದ್ದು ಹೇಳಿದ್ರಲ್ಲ ಬಂಡಪ್ಪ ಅವರು, ಏನಾಯ್ತು ಸರಿ? ಹಾಲು ಹುಳಿ, ಏನ್ ನಿಂಬೆಹಣ್ಣು ಅಂತೀರಾ? ಹುಳಿ. ಸರಿ ಏನಾಗಿತ್ತು ಹೊಂದಾಣಿಕೆ? JDS ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಏನೋ ಹಾಲು ಮತ್ತು ಹುಳಿ. ಕಾಂಗ್ರೆಸ್ ಹುಳಿ ಬಿದ್ದ ತಕ್ಷಣ ಹಾಲು ಹೊಡೆದೋಗ್ಬಿಡ್ತು. ಎಲ್ಲ ಕಳ್ಸ್ಕೊಟ್ಟವ್ರು ಯಾರು? ಅವ್ರನ್ನ MLAಗಳನ್ನೆಲ್ಲ ಸರ್ಕಾರ ಕಳ್ಸ್ಕೊಟ್ಟವ್ರು ಯಾರು? ಹೇಳೋರಲ್ಲ, ಸಿದ್ದರಾಮಯ್ಯ ಹೇಳೋರಲ್ಲ, ಸುಮಲತಾ ಕೆಲ್ಸಿದ್ ನಾನೇ ಅಂತ ಹೇಳ್ಬಿಟ್ಟವ್ರು. ಅಲ್ಲೇ ಹೇಳ್ಬಿಟ್ಟವ್ರು. ಅರ್ಥ ಆಗಲ್ವಾ? ಅದಕ್ಕೆ ಅವ್ರನ್ನ ಹೇಳಿದ್ರು, ಅವರು ಹುಳಿ ಹಿಂಡ್ಬಿಟ್ರು. ಇದು ನಮ್ದು ಹಾಲು ಜೇನು ಇರುವಂತ ಒಂದು ಸಮ್ಮಿಲನ. ಇದು ಎಲ್ಲೂ ಇಡೀ ರಾಜ್ಯದಲ್ಲಿ ನೋಡಿ, ಎಲ್ಲೂ ಸಣ್ಣದು ಒಂದು ಗಲಾಟೆನೂ ಇಲ್ಲ. ಎಲ್ಲೂ ಸಣ್ಣದು. ನಾನು ಮಾಧ್ಯಮ ಹೇಳೋ ಸರಿನೋ ಇಲ್ಲೋ ಗೊತ್ತಿಲ್ಲ, ಮೊನ್ನೆ ಸಭೆ ಕರೆದಿದ್ದೇನೆ ಬೆಂಗಳೂರಲ್ಲಿ, ಸಮನ್ವಯ ಸಮಿತಿ ಸಭೆ, ಬೆಂಗಳೂರು ಡಿಸ್ಟ್ರಿಕ್ಟ್. ನಾವು ಬೆಂಗಳೂರಲ್ಲಿ ಎಲ್ಲ ಬಿಜೆಪಿ ಗೆದ್ದಿರೋದು ಗೊತ್ತಿದೆಯಲ್ಲ ನಮ್ಗೆ. 16 ನಾವು ಸೀಟ್ ಗೆದ್ದಿದ್ದೀವಿ. ನಾವು 3 ಲೋಕಸಭೆನೂ ನಾವೇ ಗೆದ್ದಿದ್ದೀವಿ. ನಾವು ಮೀಟಿಂಗ್ ಕರೆದ್ರೆ ನಮ್ಮವ್ರು 30 ಜನ ಬಂದವ್ರೆ, JDS ಅವರು 60 ಜನ ಬಂದವ್ರೆ. ನಮ್ಗಿಂತ ಅವ್ರ ಗ್ರೂಪ್ ಜಾಸ್ತಿ. ಈಗ ಇವ್ರು ಮಟ್ಟ ಹಾಕ್ಬೇಕು, ಕಾಂಗ್ರೆಸ್ ಅವ್ರು ಬಲಿ ಹಾಕ್ಬೇಕ್ರಿ ಅನ್ನೋದು ಅಷ್ಟು ಅವ್ರು ಬಂದ್ಬಿಟ್ಟಿದೆ ಎಲ್ಲ ಕಡೆ. ಮೈಸೂರು, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ನಾಮಿನೇಷನ್ ಆಯ್ತು, 5,000 ಜನ ಇದ್ರು. ಕಾಂಗ್ರೆಸ್ ನಾಮಿನೇಷನ್ ಚಿಕ್ಕಬಳ್ಳಾಪುರದಲ್ಲಿ 5,000 ಜನ ಇದ್ರು. ನೆನ್ನೆ ಕುಮಾರಣ್ಣ, ನಾನು ಹೋಗ್ಬೇಕಾಯ್ತು, ನೆನ್ನೆ ಬೆಂಗಳೂರಲ್ಲಿ ನಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿದು ಪಾರ್ಲಿಮೆಂಟ್ ನಾಮಿನೇಷನ್ ಇತ್ತು. ಅಲ್ಲಿ 1 ಲಕ್ಷಕ್ಕಿಂತ ಮೇಲೆ ಇತ್ತು. 1 ಲಕ್ಷ. ಮಂಡ್ಯದಲ್ಲಿ, ಮೈಸೂರಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ನಮ್ಮ ಬೆಂಗಳೂರಲ್ಲೂ ಕೂಡ, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ಎಲ್ಲ ಕಡೆ ನಾವು ನೋಡ್ತಾ ಇದ್ದೆ. JDS ಅವ್ರು ಬರ್ತಾರ ಅಂತ ನೋಡಿದ್ರೆ JDS ಅವರೇ ಜಾಸ್ತಿ ಜನ ಬರ್ತಾ ಇದ್ರು. ಫ್ಲಾಗ್ಗಳು ತಗೊಂಡು, ಬಂಟಿಂಗ್ಸ್ ತಗೊಂಡು, ಘೋಷಣೆ ಕೂತ್ಕೊಂಡು, ಭಾರತ್ ಮಾತಾಕ್ಕೆ ಜೈ ಅಂತಾರೆ, ನರೇಂದ್ರ ಮೋದಿ ಜೈ ಅಂತಾರೆ. ನಮ್ಗಿಂತ ಮುಂಚೆ ಅವರೇ ನರೇಂದ್ರ ಮೋದಿ ಜೈ ಅಂತಾರೆ. ಮೋದಿ 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 ಅಂತಾರೆ. ನಾವಂತ ಆಯ್ತಿರಿ ಮೊದಲು. ಅಂದ್ರೆ ಎಲ್ಲರಿಗೂ ಮೋದಿ ದೇಶದ ಪ್ರಧಾನಿ ಆದ್ರೆ ಇವೆರಡೂ ಪಾರ್ಟಿಗೂ ಒಳ್ಳೇದಾಗುತ್ತೆ. JDS ಮತ್ತು ಬಿಜೆಪಿ ಒಳ್ಳೇದಾಗುತ್ತೆ. ಮುಂದೆ ಈ ದುಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಕಳೆದ 10 ತಿಂಗಳಲ್ಲಿ ಈ ಮನೆಯಾಳ ಸರ್ಕಾರ
ಕಾಂಗ್ರೆಸ್ಸಿನ ಮನೆಯಾಳ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಬರಗಾಲ ಬರಗಾಲ ಬರಗಾಲ, ಎಲ್ಲ ಕಡೆ ಕುಡಿಯೋ ನೀರಿಲ್ಲ ಕುಡಿಯೋ ನೀರಿಲ್ಲ, ಎಲ್ಲ ಕಡೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ, ಎಲ್ಲ ಕಡೆ ದನಗಳಿಗೆ ಮೇವಿಲ್ಲ ಮೇವಿಲ್ಲ ಮೇವಿಲ್ಲ. ಆದ್ರೆ ಕಾಂಗ್ರೆಸ್ ಅವರು ಯಥೇಚ್ಛ ಮೇವು ಹಾಕೊಂಡು ಮೇಯ್ತಾ ಇದ್ದಾರೆ ಚಂದಾಗಿ. ರೇಟ್ ಫಿಕ್ಸ್ ಮಾಡ್ಬಿಟ್ಟವ್ರು. ಮೊನ್ನೆ ಯಾರೋ ಒಬ್ಬ ಸಿಕ್ಕಿದ್ರು ಕಾಂಟ್ರಾಕ್ಟರ್, ಹೇಳಿದ್ರು ಏನಪ್ಪ ಟ್ಯಾಕ್ಸ್ ಕಾಂಗ್ರೆಸ್ ಟ್ಯಾಕ್ಸ್ ಅಂತ ನಾನು ಕೇಳಿದೆ. ಟ್ಯಾಕ್ಸ್ ಅಂದ್ರೆ ಗೊತ್ತಲ್ಲ, ಅವ್ರು ಹೇಳಿದ್ರು ಟ್ಯಾಕ್ಸ್ ಅಲ್ಲ ಮೀಟ್ರು ಅಂದ್ರು. ಟ್ಯಾಕ್ಸ್ ಬೇರೆ, ವರ್ಷಕ್ಕೊಂದ್ಸರಿ ಕಟ್ಟೋದು. ಅರ್ಥ ಆಗಿಲ್ಲ ನಿಮ್ಗೆ? ಟ್ಯಾಕ್ಸ್ ಏನೋ ಒಂದ್ಸರಿ ಕಟ್ಟೋದು ನೀವು ಟ್ಯಾಕ್ಸ್. ಮೀಟರ್ ಅಂದ್ರೆ ಓಡ್ತಾನೆ ಇರ್ತದೆ, ಈ ರಿಕ್ಷಾದಲ್ಲಿ ಓಡ್ತದಲ್ಲ ಮೀಟರ್. ಸೊ ಒಂದ್ ಹೆಜ್ಜೆ ಇನ್ನ ಒಂದ್ ಹೆಜ್ಜೆ ಮುಂದೆ ಇಕ್ಕಿದ್ರೆ ಮೀಟರ್ ಓಡ್ತಾ ಇರ್ತದೆ. ಮೀಟರ್ ಸರ್ಕಾರ ಇದು, ಲಂಚ ಹೊಡೆಯುವಂತ ಮೀಟರ್ ಸರ್ಕಾರ ಇವಾಗಿರುವಂತ. ಈ ರೀತಿ ಇರುವಂತ ಸರ್ಕಾರವನ್ನ ಕಿತ್ತೊಗೆಯುವಂತದಕ್ಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ, ಏನು ದೇವೇಗೌಡರು ಮಾತಾಡೋದು ಕಡಿಮೆ. ಈಗ ನೋಡಿದ್ದೀರ ಅವ್ರೇನ್ ಹೇಳಿದ್ರು, ನಾನೇನು ಹೇಳಲ್ಲಪ್ಪ. ಅವ್ರು ಹೇಳಿದ್ದು ನಾನೇನು ಹೇಳಲ್ಲ, ಆ ಈಶ್ವರನ ಆಶೀರ್ವಾದ ನರೇಂದ್ರ ಮೋದಿಗಿದೆ, ಅವ್ರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಾರೆ. ಈಶ್ವರನ ಆಶೀರ್ವಾದ ಇದೆ ಅಂತ ಹೇಳಿ ಅಂದ್ರೆ ದೇವೇಗೌಡರು ಅಂತವರೇ ಈ ವಯಸ್ಸಲ್ಲಿ 92ನೇ ವಯಸ್ಸು ಅವ್ರಿಗೆ, ಅವ್ರು ಹೇಳ್ತಾ ಇದ್ದಾರೆ. ಈ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಸಾಯ ವಯಸ್ಸು ಅಂತಾರೆ. ಮನೆಯವರ ರಾಜಣ್ಣ, ಮಾನ ಮರ್ಯಾದೆ ಬೇಡ ಅವ್ರಿಗೆ, ಗೌರವ ಕೊಡ್ಬೇಕ್ರಿ. ದೇವೇಗೌಡರು ರಾಜಕೀಯವಾಗಿ ವಿರೋಧ ಇರ್ಬೋದು, ಆದ್ರೆ ಅವರು ಒಬ್ಬ ಮನುಷ್ಯರಲ್ಲ. ಆ ರೀತಿ ಮಾತಾಡುವಂಥದ್ದು ಮಾನವೀಯತೆ ಇದೆಯಾ? ದೇವೇಗೌಡರು ಸಾಯ ವಯಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಕುಮಾರಸ್ವಾಮಿ ಅವರಿಗೆ ಆಪರೇಷನ್ನೇ ಡೌಟ್ ಅಂದ್ರು. ಇವನ್ ಯಾವಾಗ ಹೋಗಿದ್ದ ನೋಡಕ್ಕೆ ಆಪರೇಷನ್ ಥಿಯೇಟರ್ಗೆ? ಇವನ್ ಯಾಕೆ ಮಾಡಿದ್ರು? ಇವನ್ ಡಾಕ್ಟ್ರ? ಇವನೇನು ಏನಾಗಿದೆ? ನರ್ಸ? ಡಾಕ್ಟರ್? ಇವನು ಕಾಂಪೌಂಡ್ರ? ಯಾರೋ ಬಂಡಿ ಸಿದ್ದೇಗೌಡ? ಇಲ್ಲ ಡಾಕ್ಟರ್ ಆಗಿರ್ಬೇಕು, ಇಲ್ಲ ನರ್ಸಿಂಗ್ ಇರಬೇಕು, ಇಲ್ಲ ಕಾಂಪೌಂಡರ್ ಆದ್ರೂ ಆಗಿರ್ಬೇಕು. ಏನೂ ಇಲ್ಲ, ಆಪರೇಷನ್ ಆಗಿ ಹೆಂಗ್ ಓಡಾಡ್ತಾರೆ ಅಂತ ಹೇಳ್ತಾರೆ. ಕಾಮನ್ ಸೆನ್ಸ್ ಬೇಡ ಅವ್ರಿಗೆ. ಅಂದ್ರೆ ಕೆಟ್ಟ ಅವ್ರಿಗೆ ಸೋಲು ಬಂದ್ಬಿಟ್ಟಿದೆ, ಅವಾಗ ವಾಸನೆ ಹೊಡೆದ್ಬಿಟ್ಟಿದೆ, ಸೋಲ ಭಯ ಬಂದಿದೆ. ಅವರು ಮೊನ್ನೆ ಸಿಕ್ಕದಾಗ ಹೇಳ್ತಾ ಇದ್ರು, ಈ ವಿಧಾನಸಭಾ ಪಡಸಾಲೆಯಲ್ಲಿ ಒಳಗಡೆ ಆದ್ಮೇಲೆ ಅಲ್ಲಲ್ಲಿ ಕಾಫಿಗೆಲ್ಲ ಕೂತ್ಕೊಂತಾರಲ್ಲ, ಕಾಫಿ ಕೂತ್ಕೊಂಡಾಗ ಹೇಳ್ತಾ ಇದ್ರು ಎಷ್ಟು ಭಯ ಬಿದ್ದಿದ್ದಾರೆ ಅಂದ್ರೆ, ಈ ಜೆಡಿಎಸ್ ಅವರು ಬಿಜೆಪಿ ಅವರು ಒಂದಾಗಬಾರ್ದಾಯ್ತು. ಜೆಡಿಎಸ್ ಅವ್ರಿಗೆ ಅಲ್ಲಿ MLA ಇದ್ರು ಕರೆದು, ಯಾಕೋ ಅವ್ರು ಗೊತ್ತಲ್ಲ ಸಿದ್ದರಾಮಯ್ಯ ಏಕವಚನದಲ್ಲೇ ಮಾತಾಡೋದು, ಯಾಕೋ ಹೋಗಿ ಬಿಜೆಪಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಟ್ರಿ, ಹೇಳಕ್ಕಾಗಿಲ್ಲ ನಿಮ್ ಪಾಸ್ಗೆ ಅಂತ. ಇಲ್ಲಿ ಬಿಜೆಪಿ ಬಂದ್ಬಿಟ್ರು, ಬಿಜೆಪಿ MLA ಹತ್ರ ಬಂದ್ಬಿಟ್ಟು ಜೆಡಿಎಸ್ ಜೊತೆ ಯಾಕೆ ಮಾಡ್ಕೊಂಡ್ರಿ, ಹೇಳಕ್ಕಾಗಲ್ವ ನಿಮ್ ಬಾಸ್ಗೆ ಅಂದ್ರೆ. ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆಗಿರೋದು ಅವ್ರಿಗೆ ಹೊಟ್ಟೆಯಲ್ಲಿ ಅದೇ ತರಲ್ಲ, ಜಾಪಾಳ್ ಕೊಟ್ಟೈತೆ ಅವ್ರಿಗೆ. ಜಾಪಾಳ್ ಮಾತ್ರೆ ಹಾಕೊಂಡಂಗ, ಜಾಪಾಳ್ ಮಾತ್ರೆ ಕರೆಕ್ಟಾ? ಹಾಕೊಂಡಂಗ ಇರಕ್ ಆಗ್ತಾ ಇಲ್ಲ, ದಿನ ಬೈತಾರ ನೋಡಿ. ಈಗ ಅವ್ರ ಆರೋಗ್ಯ ಹಂಗಿದ್ರೆ ದೇವೇಗೌಡರನ್ನ ಯಾಕೆ ಬೈಬೇಕು, ನರೇಂದ್ರ ಮೋದಿನ ಯಾಕೆ ಬೈಬೇಕು, ಕುಮಾರಸ್ವಾಮಿ ಅವ್ರ ಯಾಕೆ ಬೈಬೇಕು? ಬೈಯೋ ಅವಶ್ಯಕತೆ ಇಲ್ಲ, ನಾವು ಗೆಲ್ತೀರಪ್ಪ ಬಿಡು, ಯಾರ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ಬೋದು. ಯಾಕೆ ಬೈತಾರೆ ಅಂದ್ರೆ, ಯಾವಾಗ ಸೋಲಿನ ಭೀತಿ ಬರ್ತದೋ ಅವಾಗೇ ಬೈಯೋದು ಜಾಸ್ತಿ. ಈ ಸೋಲಿನ ಭೀತಿ ಬಂದ್ಬಿಟ್ಟಿದೆ ಅವರಿಗೆ. ಅದಕ್ಕೆ ಉಪಯೋಗವನ್ನ ಮಾಡಬೇಕು. JDS ಸಣ್ಣ ಪುಟ್ಟ ಏನಾದ್ರೂ ಸಮಸ್ಯೆ ಬಂದ್ರೂ ಕೂಡ ನಮ್ಮಡದಲ್ಲೇ ನಾವು ಮಾತಾಡ್ಬೇಕು. ನಾವೇ ಅಲ್ಲಲ್ಲೇ ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಬರ್ತದೆ ಚುನಾವಣೆ ಬಂದಾಗ ಒಂದು ಪಾರ್ಟಿಯಲ್ಲೂ ಕೂಡ ಪಟ್ಟ ಸಮಸ್ಯೆಗಳು ಬರ್ತದೆ. ನನಗೆ ಇನ್ಚಾರ್ಜ್ ಕೊಟ್ಟಿಲ್ಲ, ನನ್ನ ಕಾರ್ ಮೇಲೆ ಹತ್ತಿಸಿಲ್ಲ, ನನ್ನ ರಥದಲ್ಲಿ ಕೂತಿಸಿಲ್ಲ, ನನ್ನ ಇದರಲ್ಲಿ ಫೋಟೋ ಇಲ್ಲ, ಪರ್ಮಿಷನ್ ಗಾಡಿ ಕೊಟ್ಟಿಲ್ಲ, ಅವ್ರಿಗೊಂದು ಗಾಡಿ ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಗಾಡಿ ನಮ್ಗೇನು ಕೊಟ್ಟೇ ಇಲ್ಲ. ಇದು ಹಂಗಲ್ಲ, ಎಲ್ಲ ಹೊಟ್ಟೆ ಒಳಗೆ ಹಾಕೊಂಡ್ರಿ, ಎಲ್ಲ ಹೊಟ್ಟೆ ಒಳಗೆ ಹಾಕೊಂಡು ನೀವೇ ತೀರ್ಮಾನ ಮಾಡ್ಬೇಕು. ಎಲ್ಲ ತರದಾದ್ರೆ ಇಮಿಡಿಯೇಟ್ ಕೂತ್ಕೊಂಡು ಅದನ್ನ
ಸರಿಪಡಿಸೋ ಜವಾಬ್ದಾರಿ ನಿಮ್ಮ ಮೇಲೇನೆ. ಅದಕ್ಕೋಸ್ಕರ ಮೀಟಿಂಗ್ ಏನ್ ಕರೆದಿರೋದು, ಸಮನ್ವಯ ಸಮಿತಿ ಇದು. ಒಬ್ಬರಿಗೊಬ್ಬರು ಪರಿಚಯ ಆಗ್ಲಿ. ಹಿಂದೆ ಆಗಿತ್ತಲ್ಲ, ಕಾಂಗ್ರೆಸ್ ಜೆಡಿಎಸ್ ಆಗೋದು, ನಾನೊಂದು ತೀರ ನೀನೊಂದು ತೀರ ಅಂತ ಇತ್ತು ಹಿಂದೆ. ನಾನೊಂದು ತೀರ ನೀನೊಂದು ತೀರ. ಕುಮಾರಸ್ವಾಮಿ ಅವರು ಒಳಗಡೆ ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು, ಆಚೆ ಪಡಸಾಲೆ ಬಂದ ತಕ್ಷಣ ಪ್ರೆಸರ್ ಅಂದ್ಕೊಂಡು ನನ್ನ P1 ತರ ನಾನು ನಡ್ಸ್ಕೊಂತ ಇದ್ದಾರೆ. ಕ್ಲರ್ಕ್ ತರ ಇದ್ದೀನಿ ಇಲ್ಲಿ ಈ ಸರ್ಕಾರದಲ್ಲಿ. ಯಾರೋ ಮುಖ್ಯಮಂತ್ರಿ ಸರ್ಕಾರ ಮಾಡೋವಾಗ ಮುಖ್ಯಮಂತ್ರಿ ಹೇಳ್ತಾ ಇದ್ರು, ನಾನು ಕ್ಲರ್ಕ್ ಇಲ್ಲಿ, ನಂದೇನು ನಡೆಯಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ರು. ಅದೇ ಕುಮಾರಸ್ವಾಮಿ ಅವರು ಮೊನ್ನೆ ನಮ್ ಜೊತೆ ಪ್ರೆಸ್ ಮೀಟ್ ಮಾಡೋವಾಗ ಹೇಳಿದ್ರು, ನನಗೇನಾದ್ರು ಅವ್ರು ಹೇಳಿದ್ ನಾನು ಹೇಳ್ತಾ ಇದ್ದೀನಿ, ನೀವು ನನ್ನ ಜೀವನದಲ್ಲಿ ನಾನು ಮುಖ್ಯಮಂತ್ರಿ ಅಂತ ಒಂದು ದೊಡ್ಡ ಇಮೇಜ್ ಇಡೀ ದೇಶದಲ್ಲಿ, ಗ್ರಾಮ ವಾಸ್ತವ್ಯ, ರೈತರ ಸಾಲ ಮನ್ನಾ, ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಹೆಸರು ಬಂದಿದ್ದು ಅದು ಬಿಜೆಪಿ ಕಾಲದಲ್ಲಿ. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗಿದ್ರು. ಅವ್ರು ಹೇಳಿದ್ರು 79 ಸೀಟ್ ಇದ್ರು, ಯಡಿಯೂರಪ್ಪನವರು ನಮ್ಮನ್ನ ಬಿಟ್ಟರು. ನಾನು ಫಸ್ಟ್ ಟೈಮ್ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ, ಬಂಡೆಪ್ಪ ಅವರು ಅವಾಗ ಮಿನಿಸ್ಟರ್ ಆಗಿದ್ರು. ಒಂದಿನ ಏನ್ ಸಮಸ್ಯೆ ಆಗಿಲ್ಲ, ಒಂದಿನನು. ಕೆಲವು ಸರಿ ನಾನೇ ಅಂದ್ರೆ ನಾನು ಹೆಲ್ತ್ ಮಿನಿಸ್ಟರ್ ಅಂದ್ರೆ ನಾನು DHOಗಳ ಮೀಟಿಂಗ್ ಕರಿಬಹುದು. DHOಗಳದ ಮೀಟಿಂಗ್ ನನಗೆ ಅಧಿಕಾರ ಇರೋದು. ನಾನೊಂದ್ಸರಿ DC ಮೀಟಿಂಗ್ ಕರೆದ್ಬಿಟ್ಟೆ. DC ಮತ್ತು CO, ಜಿಲ್ಲಾ ಪಂಚಾಯತಿ CO ಅವ್ರ ಮೀಟಿಂಗ್ ನನ್ಗೆ ಗೊತ್ತಿರಲಿಲ್ಲ. ಹೊಸದಾಗಿ ನಾನು ಮಂತ್ರಿ ಅಲ್ಲ, ಖುಷಿ ಕರೆದ್ಬಿಟ್ಟಿದ್ದೆ. ಆಮೇಲೆ ಕರೆದಾಗಿತ್ತು, ಮೀಟಿಂಗ್ ಹೋಗಿ ಕೂತ್ಕೊಂತೀನಿ. ನಮ್ಮ ಚೀಫ್ ಸೆಕ್ರೆಟರಿ ಹೇಳಿದ್ರು, ಸರ್ ನಿಮ್ಗೆ ಕರೆಯಕ್ಕೆ ಹಂಗೆ ಪ್ರಾವಿಷನ್ ಇಲ್ಲ ಸರ್, ಅದು CM ಮಾತಾಡ್ದೆ. ನಾನು ಕುಮಾರಣ್ಣನ್ ಫೋನ್ ಮಾಡಿದೆ, ಅಣ್ಣ ಹಿಂಗ ಔಟ್ ಬ್ರದರ್, ಅವ್ರು ಗೊತ್ತಲ್ಲ ಹಂಗೆ ತಾನೆ ಮಾತಾಡೋದು. ಬ್ರದರ್ ಏನು ತಲೆ ಕೆಡ್ಸ್ಕೊಂಬೇಡ, ಕರೆದು ಬಿಟ್ಟಿದ್ಯಾ, ಏನ್ ಕರೆದಿದ್ಯಾ, ಒಳ್ಳೇದಕ್ಕೋಸ್ಕರ ಕರೆದಿದ್ಯಾ. ಅವಾಗ ಇದಿತ್ತು ಕಾಯಿಲೆ, ಡೆಂಗು ಅಲ್ಲ, ಚಿಕನ್ ಗುನಿಯಾ, ಸಖತ್ ಕಾಯಿಲೆ ಇಡೀ ರಾಜ್ಯದಲ್ಲಿ ಹಬ್ಬಿಟ್ಟಿತ್ತು. ಒಳ್ಳೆ ಕೆಲಸಕ್ಕೆ ಕರೆದಿದ್ಯಾ, ನಂದು ಅದನ್ನು ಕಾನೂನು ತಪ್ಪದು. ನಿನಗೂ ಒಳ್ಳೆ ಕೆಲಸಕ್ಕೆ ಕರೆದಿದ್ಯಾ, ನಿನಗೂ ಒಳ್ಳೇದಾಗಬೇಕು. ನಾನು ನನ್ನ ಮೀಟಿಂಗ್ ಎಲ್ಲ ಫಿಕ್ಸ್ ಆಗ್ಬಿಡುತ್ತೆ ಬ್ರದರ್. ನಾನು ಬಂದ್ಬಿಟ್ಟು ಒಂದೇ ನಿಮಿಷ ನಿಮ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು, ನೋಡಪ್ಪ ಇದು ಮೀಟಿಂಗ್ ನಾನೇ ಕರೆದಿರೋದು, ಇದನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೊರಟೋಗ್ತೀನಿ ಅಂತ. ಯಾರನ್ನ ಹಿಂಗ್ ಹೇಳ್ತಾರನಪ್ಪ? ಇದೇ ಕಾಂಗ್ರೆಸ್ DK ಶಿವಕುಮಾರ್ ಆಗಿದ್ರೆ ಹೇಳೋಣ ಅವ್ರ ಅಲ್ಲೇ ಉಳಿ ಹಿಂಡ್ಬಿಟ್ಟು ಹೊಟ್ಟೋಗ್ಬಿಡೋದು. ಇದೇ ಸಿದ್ದರಾಮಯ್ಯ ಬಿಡೋರ ಬೆಂಕಿ ಹಚ್ಚಿಬಿಟ್ಟು ಹೊಟ್ಟೋರು. ಪೆಟ್ರೋಲ್ ಇಲ್ದಿರೋ ಹಚ್ತಾರೆ ಬೆಂಕಿ ಸಿದ್ದರಾಮಯ್ಯ. ಒಂದ್ ನಿಮಿಷ ಬಂದು ಮಾತಾಡೋದು. ಅಂದ್ರೆ ಯಾವ ರೀತಿ ಹೊಂದಾಣಿಕೆ ಇತ್ತು ಅಂತ ಹೇಳ್ತಾ ಇತ್ತು. ಈಗ ಮತ್ತೆ ಅದೇ ರೀತಿ ಹೊಂದಾಣಿಕೆ ಆಗ್ಬೇಕು. ರಾಜ್ಯದಲ್ಲೂ ಕೂಡ ಬಿಜೆಪಿ ಮತ್ತು JDS ಪಕ್ಷ ಮುಂದೆ ಬರುವಂತ ಸರ್ಕಾರದಲ್ಲಿ, ಕರ್ನಾಟಕದಲ್ಲೂ ಕೂಡ ಬಿಜೆಪಿ JDS ಸರ್ಕಾರನೇ ಬರಬೇಕು. ದೇಶದಲ್ಲಿ NDA ಸರ್ಕಾರನೇ ಬರಬೇಕು. ದೇಶಕ್ಕೆ ಹೊಡಿತಾ ಇರಬೇಕು, ರಾಜ್ಯಕ್ಕೆ ಹೊಡಿತಾ ಇರಬೇಕು. ಈ ಸಿದ್ದರಾಮಯ್ಯನವರು ಯಾವಾಗ ಬಂದವರು 2013ರಿಂದ 2017ವರೆಗೂ ಅವರೇ ಇದ್ದಿದ್ದು. ಅವಾಗ ನಾನು ರೆವಿನ್ಯೂ ಮಿನಿಸ್ಟರ್ ಅಲ್ಲ, ಅಷ್ಟು ನೋಡಿದೆ, ಮೊನ್ನೆ ಚೆಕ್ ಮಾಡಿದೆ. ಬರಗಾಲ 14, 15, 16 ಬರಗಾಲ. ಮತ್ತೆ ಯಡಿಯೂರಪ್ಪ 2008 ಮಳೆ 13ನೇ ಇಸ್ವಿ, 9, 10, 11, 12 ಮಳೆ. ಎಲ್ಲ ಕಡೆ ಪ್ರವಾಹ, ಎಲ್ಲ ಡ್ಯಾಮ್ಗಳು ತುಂಬವೆ, ಪವರ್ ಶಾರ್ಟೇಜೇ ಇಲ್ಲ. ಮತ್ತೆ ಈಗ ಬೊಮ್ಮಾಯಿ ಸರ್ಕಾರ, ಮತ್ತೆ ಮಳೆ. ಆ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ, ಯಾಕಂದ್ರೆ ನಾನು ಇನ್ನ ಫ್ಲೈಟ್ ಮತ್ತೆ ಹೈದರಾಬಾದ್ಗೆ ಹೋಗ್ಬೇಕು, ಅದಕ್ಕೋಸ್ಕರ ಬಂಡೆಪ್ಪ ಅವರು ಹೋಗ್ಬೇಕು. ಅದೇ ಫ್ಲೈಟ್ಗೆ ನಮ್ಮ ಬೆಳಗ್ಗೆ ಈ ಪ್ರೆಸ್ ಮೀಟ್ 11:15 ಪ್ರೆಸ್ ಮೀಟ್ ಕರೆದ್ಬಿಟ್ಟಿದ್ದೀನಿ. ಅವರು ಮೈಸೂರಿಗೆ ಹೋಗ್ತಾ ಇದ್ದಾರೆ. ನಾನು ಕೈ ಮುಗಿದು ನಮ್ಮೆಲ್ಲ JDS ಬಾಂಧವರಿಗೆ, ನಮ್ಮ ಬಿಜೆಪಿ ಎಲ್ಲ ಮುಖಂಡರಿಗೆ ಕೈ ಮುಗಿದು ಕೇಳ್ತೀನಿ, ಸಣ್ಣ ಪುಟ್ಟ ಗೊಂದಲನೂ ಬರಬಾರ್ದು. ಇಲ್ಲಿ ಕೂಬಾ ಅವರು ನಿಂತಿಲ್ಲ, ಇಲ್ಲಿ ಕೂಬಾ ಅವರ ಎಲೆಕ್ಷನ್ ನಿಂತಿಲ್ಲ. ಇದು ನರೇಂದ್ರ ಮೋದಿ, ಕಮಲದ ಗುರುತು ನರೇಂದ್ರ ಮೋದಿ ಮತ್ತು ಕಮಲ. ನಾವು ಹಾಕೋ ಓಟು ನರೇಂದ್ರ ಮೋದಿಗೆ ಹೋಗೋದು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವರೊಂಥರ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ ಅಷ್ಟೇ. ಭಗವಂತ ಖೂಬಾ ಅವರು ಒಂದು ಬ್ರ್ಯಾಂಡ್ ಅಂಬಾಸಿಡರ್, ಯಾರೋ ರಾಯಭಾರಿ. ಯಾರಿಗೆ? ನರೇಂದ್ರ ಮೋದಿಗೆ ರಾಯಭಾರಿ ಇವರು. ಆ ತರದ ಒಂದು ವಿಚಾರ ಇಟ್ಕೊಂಡು ನಾವೆಲ್ಲರೂ ಕೂಡ ಖೂಬಾ ಅವ್ರನ್ನ ಗೆಲ್ಲಿಸಬೇಕು. ನನ್ನ ಆತ್ಮೀಯ ಸ್ನೇಹಿತ,
ನಮ್ಮೆಲ್ಲ ಶಾಸಕರು ಕೂಡ ಇಲ್ಲಿ ಕೂತಿರೋರು ಎಲ್ಲರೂ ಕೂಡ ನಾವು ಮನೆಗೆಲ್ಲ ತಿಂಡಿಗೆ ಹೋಗಿ ಎಲ್ಲ ಮಾತಾಡಿ ಬಂದಿದ್ದೀನಿ. ಈ ಕಡೆನೂ ಕೂಡ ಇವಾಗ ಹೊಸದಾಗಿ ನಮ್ಮವರೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೈ ಮುಗಿತೀನಿ. JDS ಅವರು ಏನೇ ಇದ್ರು ಕೂಡ ಏನೇ ಇದ್ರು ಕೂಡ ಇನ್ಮೇಲೆ ಈ ಕಡೆ ದಯವಿಟ್ಟು ಯಾರು ಕೂತ್ಕೊಂಬೇಡಿ. ಇನ್ನೆಲ್ಲ ಎಲ್ಲ ಮಿಕ್ಸ್ ಹಾಕಿ ಕೂತ್ಕೊಂಬಿಡಿ. ಆ ಕಡೆ ಈ ಕಡೆ ಎಲ್ಲ ಕೂತ್ಕೊಂಬಿಡಿ. ನೋಡಿ ಎರಡನ್ನೂ ಹಾಕೊಂಡಿದ್ದೀನಿ ನಾವು. ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡೋಣ. ಕೂಬಾ ಅವರು ಗೆಲ್ಲಬೇಕು. ಈ ದೇಶದ ಪ್ರಧಾನಿ ಮೋದಿಯವರಾಗಬೇಕು. ಕೂಬಾ ಅವರು ಮಾಡಿರುವಂತ ಒಳ್ಳೆ ಕೆಲಸವನ್ನು, ಅವರು ತಂದಿರುವಂತ ಕೇಂದ್ರದ ಅನುದಾನಗಳನ್ನ, ಅವರು ಮಾಡಿರುವಂತ ರಸ್ತೆಗಳಿರ್ಬೋದು, ಟ್ರೈನ್ ಇರ್ಬೋದು, ರೈಲ್ವೆ ವಿಚಾರವಾಗಿರ್ಬೋದು, ಎಲ್ಲವನ್ನ ಜನಗಳಿಗೆ ತಿಳಿಯುವಂತ ಕೆಲಸವನ್ನ ನಾವು ಮಾಡಬೇಕು. ಕೂಬಾ ಅವರು ಏನ್ ಮಾಡಿದ್ದಾರೆ ಈ ಜಿಲ್ಲೆಗೆ ಅನ್ನೋದನ್ನು ಕೂಡ ಹೇಳ್ಬೇಕು. ಅದ್ರ ಜೊತೆ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಕೂಬಾ ನಮ್ಮೆಲ್ಲರ ಅಭ್ಯರ್ಥಿ, ನಮ್ಮೆಲ್ಲರ ಅಣ್ಣ, ನಮ್ಮೆಲ್ಲರ ತಮ್ಮ. ಅವ್ರನ್ನ ಗೆಲ್ಲಿಸುವಂಥದ್ದು ಮಾಡಿದಾಗ ನರೇಂದ್ರ ಮೋದಿಯವರು ಏನು ಅವರು 400 ಸಂಖ್ಯೆಯನ್ನ ದಾಟಬೇಕು ಪಾರ್ಲಿಮೆಂಟ್ ಅಂತ ಹೇಳಿದ್ದಾರೆ. ಈಗ ಅವರನ್ನು ಹೇಳಿದಾರಲ್ಲ, ಏನು ಅಲ್ಲ, ಇವರೇನೋ ಹೊಸದಾಗಿ ಹೇಳೋದಲ್ಲ, ಶಾಸಭಾರ ಅದು ದೇಶಕ್ಕೆ ಇಲ್ಲಿಗೆ 3 लाख बार ಅವ್ರೇನ್ ಹೇಳೋರು ಅದೇ. ಅದಕ್ಕೆ ನಾನು ಕೈ ಮುಗಿದು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಒಬ್ಬ ರಾಜ್ಯದ ವಿರೋಧ ಪಕ್ಷದ ನಾಯಕನಾಗಿ ನಾನು ಬಂದಿದ್ದೀನಿ. ಹಿಂದೆನೂ ಕೂಡ ಆ ಸರ್ಕಾರ ಇದ್ದಾಗ ಕೂಡ ನಾನು ಅವತ್ತು ಕೂಡ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ದೀನಿ. JDS ಮತ್ತು ಬಿಜೆಪಿ ಸರ್ಕಾರ ಬಂದಾಗ. ಇವತ್ತು ಕೂಡ ನಾವೆಲ್ಲರೂ ಕೂಡ ಅದೇ ರೀತಿ ಭಾವನೆ ಇಟ್ಕೊಂಡು ನಾವು ಮತ್ತೆ ಸುವರ್ಣ ಕಾಲ ಬರಲಿ, ಇಲ್ಲಿ ಕರ್ನಾಟಕದಲ್ಲೂ ಕೂಡ ಸುವರ್ಣ ಕಾಲ ಬರಲಿ, JDS ಮತ್ತು ಬಿಜೆಪಿಯ ರಾಜ್ಯ ಬರಲಿ ಕರ್ನಾಟಕದಲ್ಲೂ ಮಾತನ್ನು ಹೇಳಿ ನಾವೆಲ್ಲರೂ ಕೂಡ ಕೂಬಾ ಅವರಿಗೆ ಆಶೀರ್ವಾದ ಮಾಡಬೇಕು. ನಮ್ಮ ಮನೆ ಮಗ ನಮ್ಮ ಮನೆ ಮಗನು ಸಣ್ಣ ಪುಟ್ಟ ಏನೇ ಇರಲಿ ಪರವಾಗಿಲ್ಲ, ಅದನ್ನು ನಮ್ಮ ಮನೆ ಮಗ, ಮನೆ ವಿಚಾರ ಬಂದಾಗ ನಾವು ಕೂಬಾ ಅವರು ಅಂತ ಭಗವಂತ ಕೂಬಾ ನಮ್ಮ ಅಭ್ಯರ್ಥಿ. ಅವ್ರು ಗೆಲ್ತಾರೆ, ನಾವು ಗೆಲ್ಸ್ತೀರಿ ಅನ್ನೋ ಮಾತನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನೋ ವಿನಂತಿಯನ್ನ ಮಾಡಿ ನಾನು ನನ್ನ ಭಾಷಣವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ ನೋಡಪ್ಪ, ಅವರೇ ಜಾಸ್ತಿ ಕೂಗ್ತಾವ್ರು, ನೀವು ಕಡಿಮೆ ಕೂಗ್ತಾರೆ. ನರೇಂದ್ರ ಮೋದಿ ಅವರಿಗೆ, ವಿಶ್ವ ನಾಯಕ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ. ಈಗ ಭಗವಂತ ಕೂಬಾ ಅವರು ಎರಡು ಮಾತಾಡ. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಜಿ ಅವರೇ, ಜನತಾದಳದ ನಾಯಕರಾದಂತಹ ಬಂಡೆಪ್ಪ ಕಾಶಂಪುರ ಅವರೇ, ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಅಭ್ಯರ್ಥಿಗಳೇ, ಹಾಗೂ ಜಿಲ್ಲಾಧ್ಯಕ್ಷರೇ, ಹಾಗೂ ಮಂಡಲ ಅಧ್ಯಕ್ಷರೇ, ಮಂಡಲದ ಪದಾಧಿಕಾರಿಗಳೇ, ಜಿಲ್ಲಾ ಪದಾಧಿಕಾರಿಗಳೇ, ಎಲ್ಲ ಮುಖಂಡರೇ, ನಿಮ್ಮೆಲ್ಲರಲ್ಲಿ ನಾನು ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಜಿಲ್ಲೆಯಲ್ಲಿ ಅಹಂಕಾರವನ್ನು ಸೋಲಿಸಬೇಕಾಗಿದೆ, ಸರಳತೆಯನ್ನು ಗೆಲ್ಲಿಸಬೇಕಾಗಿದೆ. ಜಿಲ್ಲೆಯಲ್ಲಿ ಭ್ರಷ್ಟಾಚಾರಿಯನ್ನ ಸೋಲಿಸಬೇಕಾಗಿದೆ, ಭ್ರಷ್ಟಾಚಾರ ರಹಿತ ವ್ಯಕ್ತಿಯನ್ನ ಗೆಲ್ಲಿಸಬೇಕಾಗಿದೆ. ಜಿಲ್ಲೆಯಲ್ಲಿ ಅಪಾರದರ್ಶಕ ಆಡಳಿತವನ್ನ ಕೊಡುವಂತ ಈಶ್ವರ್ ಖಂಡ್ರೆ ಅವರನ್ನ ಸೋಲಿಸಬೇಕಾಗಿದೆ, ಪಾರದರ್ಶಕ ಆಡಳಿತ ಕೊಡುವಂತ ಭಗವಂತ ಕೂಬಾರನ್ನ ನೀವು ಗೆಲ್ಲಿಸಬೇಕಾಗಿದೆ. ಬಂದಿರೋ ಜಿಲ್ಲೆಯಲ್ಲಿ ಜನಸ್ಪಂದನೆಯನ್ನ ಮಾಡಲಾರದಂತ ಈಶ್ವರ್ ಖಂಡ್ರೆ ಪರಿವಾರದನ್ನ ಸೋಲಿಸಬೇಕಾಗಿದೆ. ಸದಾ 10 ವರ್ಷದಿಂದ ನಿಮ್ಮೆಲ್ಲರನ್ನ ಸ್ಪಂದನೆ ಮಾಡಿದಂತ ಭಗವಂತ ಕೂಬಾರನ್ನು ಗೆಲ್ಲಿಸಬೇಕಾಗಿದೆ. ಇವತ್ತ ಈ 4 ಅಂಶಗಳನ್ನ ಇಟ್ಟುಕೊಂಡು 10 ವರ್ಷದ ನರೇಂದ್ರ ಮೋದಿಯವರ ಸರ್ಕಾರದ, ನನ್ನ ಸರ್ಕಾರದ ನಾ ಕೊಟ್ಟಿರುವಂತಹ ಸಾಧನೆಗಳನ್ನ ಜನರ ಮುಂದೆ ಒಯ್ದುಕೊಂಡು ಇವತ್ತು ಪ್ರತಿಯೊಬ್ಬರು ನರೇಂದ್ರ ಮೋದಿಯವರನ್ನ ಪ್ರಧಾನಿ ಮಾಡಿ ನೋಡಬೇಕು ಅನ್ನುವಂಥದ್ದನ್ನ ಮತ್ತೊಮ್ಮೆ 3ನೇ ಅವಧಿಗೆ ನೀವು ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನ ಮಾಡಬೇಕಾಗಿದೆ. ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ, ಮಾಜಿ ಶಾಸಕರನ್ನ, ಅಭ್ಯರ್ಥಿಗಳನ್ನ, ಜಿಲ್ಲಾಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ, ಇವತ್ತು ನಾನು NDA ಅಭ್ಯರ್ಥಿ ಆಗಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ನಾವುಗಳು ದೊಡ್ಡಣ್ಣನ ಪಾತ್ರವನ್ನು ವಹಿಸಬೇಕಿದ್ರಲ್ಲಿ. ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಬೂತ್ ಮಟ್ಟದಿಂದ ಇಟ್ಕೊಂಡು ದೊಡ್ಡವರ ತನಕ ದೊಡ್ಡಣ್ಣನ ಒಂದು ಮನೆಯ ದೊಡ್ಡಣ್ಣನ ಪಾತ್ರವನ್ನು ವಹಿಸಬೇಕು.
ಇವತ್ತು ಜನತಾ ದಳ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಂಬಲಕ್ಕೆ ನಮ್ಮ ಗೆಲ್ಲಿಸಲಿಕ್ಕೆ ನಿಂತಿದೆ. ಹೀಗಾಗಿ ಅವರಿಗೆ ಸಾಧ್ಯ ಆದಷ್ಟು ಎಲ್ಲಾ ರೀತಿಯ ಸಹಕಾರವನ್ನ ಗೌರವವನ್ನು ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಮತ್ತೊಮ್ಮೆ ಹೇಳ್ತೀನಿ, JDS-ನವರಿಗೆ ಗೌರವ, ಅವರಿಗೆ ಸಹಕರಿಸುವುದು ನಮ್ಮ ಆದ್ಯ ಕರ್ತವ್ಯ. ಅವರ ಟ್ರೆಡಿಷನಲ್ ವೋಟ್ಸ್ ಏನಿದ್ದವು ಹೆಚ್ಚು ನಮ್ಮ ಪರವಾಗಿ ಬರುವಂತದ್ದು ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು. ಸಮಸ್ಯೆಗಳು ಯಾವುದರ ಕಾರ್ಯಕ್ರಮಗಳಿಗೆ ಗಾಡಿ ಕೊಡೋದ್ರಾಗ ಬರ್ತದ, ಅವರಿಗೆ ನಮ್ಮ ಊರಿನಲ್ಲಿ ಪ್ರತ್ಯೇಕವಾಗಿ ಒಂದ್ ವೇಳೆ ಗಾಡಿ ತುಂಬ್ತಾರ ಅಂದಿನಾಗ ಅವ್ರಿಗೆ ಗಾಡಿ ಕೊಡ್ರಿ. ಏಜೆಂಟ್ ಮಾಡವತ್ತಿನಾಗ ಅವ್ರದ್ದು ಒಳ್ಳೆ ಕಾರ್ಯಕರ್ತನಿಗೆ ಗುರುತಿಸಿ ಅವ್ರಿಗೆ ಪಟ್ಟಿ ಕೊಟ್ರಂತಾರ ಅವ್ರಿಗೆ ಕೂಡ ಏಜೆಂಟ್ಗಳನ್ನ ಮಾಡಿ. ಮತ್ತು ಈ ಗಳಿಗಿಂದನೇ ಪ್ರತಿಯೊಂದು ನಮ್ಮ ಅಭ್ಯರ್ಥಿಯಾಗಿ ನಾನು ಓಡಾಟ ಮಾಡ್ತಾ ಇರಬಹುದು, ಅಥವಾ ಮೇಲಿಂದ ನಮ್ಮ ನಾಯಕರು ಬಂದು ಕಾರ್ಯಕ್ರಮಗಳಿಗೆ ಬರ್ತಾ ಇರಬಹುದು, ಖಂಡಿತವಾಗಿ ನಮ್ಮ ಮಂಡಲ ಅಧ್ಯಕ್ಷರು ಅವ್ರ ಮಂಡಲ ಅಧ್ಯಕ್ಷರು ದಿನಾನಿತ್ಯ ಎತ್ತಿ ಕಾರ್ಯಕ್ರಮಗಳ ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅನ್ನೋಂಥದ ಮಾಹಿತಿಯನ್ನ ವಾಟ್ಸಪ್ ಅನ್ನು ಗ್ರೂಪ್ ಅನ್ನ ಮಾಡ್ಕೊಂಡು ನೀವು ಹಂಚ್ಕೊಳ್ಳಿ. ಮತ್ತೆ ನೀವು ನಾವು ಹೇಳಿಲ್ಲ ಅಂತ ನೀವು ಕಿವಿ ಮುಚ್ಕೊಂಡು ಕೂಡಬೇಡಿ. ಸೋಷಿಯಲ್ ಮೀಡಿಯಾ ಇದೆ ಇವತ್ತು, ನಿಮ್ಮ ಅಭ್ಯರ್ಥಿನೇ ನಾನಿದ್ದೀನಿ ಈಗ. ಅದಕ್ಕೆ ದಯಮಾಡಿ ನೀವು ಕೂಡ ಕಾರ್ಯಕ್ರಮ ಎಲ್ಲಾದರೂ ಗೊತ್ತಾಯ್ತು ಅಂತಂದ್ರೆ ನಮ್ಮ ಕಾರ್ಯಕರ್ತರನ್ನ ಅಲ್ಲಿ ಕಳಿಸುದು, ನೀವು ಅಂದ್ರೆ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಕಳಿಸುವಂತ ಸ್ವಲ್ಪ ಜವಾಬ್ದಾರಿಯನ್ನು ಕೂಡ ತಗೊಂಡು. ಯಾಕಂದ್ರೆ ಇದು ಭಾಯಿಚಾರ ಚುನಾವಣೆ ಮಾಡ್ಕೊಳ್ಬೇಕಾಗಿದೆ. ಇದು ಕಾಂಗ್ರೆಸ್ಸಿನವರು ಎಷ್ಟು ಅಹಂಕಾರದಾಗಿದ್ದಾರೆ ಅನ್ನೋಂಥದ್ದು ನಿಮ್ಗೆ ಗೊತ್ತಿದೆ. ಕಾಂಗ್ರೆಸ್ಸಿಗೆ ಜನ ತಿರಸ್ಕಾರ ಮಾಡ್ತಿದ್ದೆ ಅನ್ನೋಂಥದ್ದು ಅದನ್ನು ಗೊತ್ತಿದೆ. ಅದಕ್ಕೆ ಇವೆಲ್ಲವೂ ನಮ್ಮ ಸ್ಥಳ ಮಟ್ಟದಲ್ಲಿ ಆರಕ್ಷಕರು ಹೇಳಿದ್ರು, ಸ್ಥಳ ಮಟ್ಟದಲ್ಲಿ ಸಮಸ್ಯೆಗಳನ್ನು ಉದ್ಭವ ಆಗಬಾರ್ದು. ನಾವುಗಳು ಸಮಸ್ಯೆವನ್ನ ಸೃಷ್ಟಿ ಮಾಡುವಂತರಲ್ಲ, ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಂತವ್ರು ಪ್ರತಿಯೊಬ್ಬರು ಇದ್ದು ಅನ್ನೋಂಥದ್ದು ಈ ದೊಡ್ಡ ಭಾವನೆಯನ್ನು ಮಾಡ್ಕೊಂಡಿದ್ದಾರೆ. 3 ಲಕ್ಷ ಅಂತರದಿಂದ ಗೆಲ್ಲಬೇಕಾಗಿದೆ. 5 ಲಕ್ಷ ಇಟ್ಕೊಳ್ಳಿ, ಗೆಲ್ಲುವುದು ಶತಸಿದ್ಧ. ಆದ್ರೆ 3 ಲಕ್ಷ ಅಂತರದಿಂದ ನಾವು ಗೆಲ್ಲಬೇಕಾಗಿದೆ. ಆವಾಗೆ ನಿಮ್ಮ ಎಲ್ಲ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿದಂಗೆ ಆಗ್ತದೆ ಅನ್ನೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಮತ್ತು ಬಂಡೆಪ್ಪಣ್ಣ ಎಲ್ಲೇ ಸಮಸ್ಯೆಗಳು ಬಂದಿದ್ರಣ್ಣ ಅರ್ಧ ರಾತ್ರಿ ಫೋನ್ ಹಚ್ಚಿ, ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಪ್ರೊಯಾಕ್ಟಿವ್ ಇದ್ದಾರೆ, ನಿಮ್ಮ ಜಿಲ್ಲಾಧ್ಯಕ್ಷರು ಕೂಡ ಪ್ರೊಯಾಕ್ಟಿವ್ ಇದ್ದಾರೆ, ನಮ್ಮ ಎಲ್ಲ ಅಧ್ಯಕ್ಷರು ನಮ್ಗೆಲ್ಲ ಬಹಳ 103 ಜನ ಇದ್ದಾರೆ. ಸಮಸ್ಯೆ ಬರಲಾಗತ್ತೆ ನೋಡ್ಕೊಂಡು ಒಟ್ಟಾರೆ ಚುನಾವಣೆ 3 ಲಕ್ಷ ಗೆಲ್ಲೋಣ ಅಂತ ಹೇಳಿ. ಮತ್ತು ಇವತ್ತ ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮವರು ಕೂಡ ಇವತ್ತು 4:05 ಗಂಟೆಗೆ ಬಂದವ್ರೆ. ಅದ್ರ ಸಮಯ ಕೊಟ್ಟಿದ್ದೀವ 4:00 ಅಂತ ಅಣ್ಣ, ನೀವು ಬರ್ಲಕ್ಕೆ ಲೇಟ್ ಆಯ್ತು. ಪಾಪ ಅವ್ರ ಮನೆಯಲ್ಲಿ ಇಲ್ಲ ಕ್ಷಮಿಸೋದಲ್ಲ, ಅವ್ರ ಮನೆಯಲ್ಲಿ ಅವ್ರ ಕಾರ್ಯಕರ್ತರನ್ನ ಅವ್ರ ಮುಖಂಡರನ್ನ ತಗೊಂಡು ಕೂತಿದ್ದಾರೆ. ಆದ್ರೂ ಸಮಯಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ರಿ. ಹೀಗಾಗಿ ನಮ್ಮ ಬಿಜೆಪಿಯ ಎಲ್ಲ ಮುಖಂಡರಿಗೆ, JDS-ನ ಎಲ್ಲ ಮುಖಂಡರಿಗೆ ನನ್ನ ಕೈ ಮುಗ್ದಿ ಕೇಳ್ತೀನಿ, ಒಳ್ಳೆ ರೀತಿಯ ಸಹಕಾರವನ್ನು ಕೊಡಿ. ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ವಂದನಾರ್ಪಣೆಯನ್ನು ಶಶಿಧರ ಹೊಸಳ್ಳಿ ಅವರು ನಡೆಸಬೇಕಂತ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಸಮನ್ವಯ ಸಮಿತಿಯ ಈ ಒಂದು ಪ್ರಥಮ ಸಭೆಯ ಈ ಸಭೆಗೆ ಬೆಂಗಳೂರಿನಿರುವಂತ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕಣ್ಣವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಸೋಮನಾಥ್ ಪಾಟೀಲ್ ಅಣ್ಣವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಜಾತ್ಯತೀತ ಜನತಾದಳದ ನಾಯಕರು ನಮ್ಮೆಲ್ಲರ ಹಿರಿಯರು ಆಗಿರುವಂತಹ ಬಂಡೆಪ್ಪ ಕಾಶಂಪುರ ಅಣ್ಣವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಎಲ್ಲ ಶಾಸಕರಿಗೂ ಹಾಗೂ ನಮ್ಮ ಅಭ್ಯರ್ಥಿಯಾಗಿರುವಂತಹ ಶ್ರೀ ಭಗವಂತ ಖೋಬಾ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷದ ಹಾಗೂ ಜನತಾದಳದ ಶಾಸಕರು, ಮಾಜಿ ಶಾಸಕರು, ಎಲ್ಲ ನಾಯಕರು ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಸರ್ ದಯಮಾಡಿ ನಮ್ಮ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳಲ್ಲಿ ವಿನಂತಿಸುವುದೇನೆಂದ್ರೆ, ನಾಳೆ ಅಲ್ಲಿ ಜಿಲ್ಲಾ ಪದಾಧಿಕಾರಿ ಮೇಲ್ಪಟ್ಟು ಎಲ್ಲರೂ ಪಕ್ಷದ ಆಫೀಸಿಗೆ ನಾಳೆ ಸ್ಥಾಪನೆಯ
ದಿನ ಇದೆ, ದಯಮಾಡಿ ಎಲ್ಲರೂ ಆಗಮಿಸ್ಬೇಕಂತ ಕಳಕಳಿಯಿಂದ ಕೇಳ್ಕೊಳ್ತೀವಿ.